ಅಲ್ಲ, ನಾವು ಕುಂಭಮೇಳ ಅಂತ ಅನ್ಕೊಂಡಿದ್ದು, ಬಟ್ ನೀವು ಮಾತುಗಳಿಂದ ಇದು ಕುಂಭಮೇಳದ ಹಿನ್ನೆಲೆ. ತಪ್ಪು. ನಾನು ಹಿಂದಿನ ಸಲ ನಿಮ್ಮಲ್ಲಿ ಇಂಟರ್ವ್ಯೂ ಕೂಡ ಹೇಳಿದೆ, ಗೊತ್ತಿಲ್ಲದವರ ರಾಜ್ಯಭಾರ ಇವತ್ತು. ಏನೂ ಗೊತ್ತಿಲ್ಲದೆ ಇರೋರು, ABCD ಅಲ್ಲ, ಗೊತ್ತಿಲ್ಲದೆ ಇರೋರು ಕೂಗಾಡ್ತಾರೆ. ಅದು ಯಾಕೆ ಕೂಗಾಡ್ತಾರೆ? ನನಗೇನಾದರೂ ಗೊತ್ತಿಲ್ಲ ಅಂದರೆ ನಾನು ಗೌರವದಿಂದ ಸುಮ್ಮನೆ ಇರಬೇಕು, ಏನೂ ಹೇಳೋಕೆ ಹೋಗಬಾರ್ದು. ಯಾರೂ ಸರ್ವಜ್ಞರಾಗೋದಕ್ಕೆ ಸಾಧ್ಯವಿಲ್ಲ. ನನ್ನ ಸಬ್ಜೆಕ್ಟ್ ಏನೋ ಇದೆ. ಈಗ ನಾನು ನೀವು ಎಕನಾಮಿಕ್ಸ್ ಬಗ್ಗೆನೋ ಮೆಡಿಕಲ್ ಸೈನ್ಸ್ ಬಗ್ಗೆನೋ ಕೇಳಿದ್ರೆ ನಾನು ಹೇಳ್ತೀನಿ ಐ ಆಮ್ ಸಾರಿ, ಐ ನೋ ನಥಿಂಗ್ ಅಂತೀನಿ. ಹಾಗೆ ಗೊತ್ತಿಲ್ಲದೆ ಇರೋದು. ಇದು ಆಧ್ಯಾತ್ಮಿಕವಾದ ಸಬ್ಜೆಕ್ಟು, ಧರ್ಮದ ಸಬ್ಜೆಕ್ಟು. ಇದರ ಯಾರೋ ಒಬ್ಬರು ಅವ್ರ ಹಿನ್ನೆಲೆ ನೋಡಿ, ಇದರ ಬಗ್ಗೆ ಮಾತಾಡಿದವರು ಶೈವರಿಂದ ವೈಷ್ಣವರು ಹೈಜಾಕ್ ಮಾಡಿದರು. ಶಿವಾಯ ವಿಷ್ಣು ರೂಪಾಯ, ಶಿವರೂಪಾಯ ವಿಷ್ಣವೇ, ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣೋಶ್ಚ ಹೃದಯಗಂ ಶಿವ, ಯಥಾ ಶಿವಮಯಂ ವಿಷ್ಣು ಏವಂ ವಿಷ್ಣುಮಯ ಶಿವ, ಯಥಾಂತರಂ ನ ಪಶ್ಯಾಮಿ ತಥಾ ಮೇ ಸ್ವಸ್ತಿರಾಯುಷಿ. ಅರ್ಥ ಏನಿದು? ಶಿವನ ರೂಪ ವಿಷ್ಣು, ಹೊರಗಡೆ ವಿಷ್ಣು, ಒಳಗಡೆ ಇರೋದು ಶಿವ. ಇವನು ಹೊರಗಡೆ ಶಿವ, ಒಳಗಡೆ ಇರೋದು ವಿಷ್ಣು. ಅವನ ಮನಸ್ಸೆಲ್ಲ ವಿಷ್ಣುವಿನ ಕಡೆಗೆ, ವಿಷ್ಣು ಮನಸ್ಸೆಲ್ಲ ಶಿವನ ಕಡೆಗೆ. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಶಿವದ್ವೇಷಿಯಾದವನು ಎಂದಿಗೂ ನನ್ನ ಕೃಪೆ ಪಡೆದುಕೊಳ್ಳಾರ. ಅದಕ್ಕೋಸ್ಕರವೇ ದಕ್ಷನಿಗೆ ನಾರಾಯಣ ನಿನ್ನನ್ನು ಸದಾಕಾಲ ಕಾಪಾಡ್ತೀನಿ ಅಂತ ವರ ಕೊಟ್ಟಿದ್ದ. ದಕ್ಷ ಬ್ರಹ್ಮನಿಗೆ ನಾರಾಯಣ ವಿಷ್ಣು ಸದಾಕಾಲ ನಿನ್ನ ನಾನು ಕಾಪಾಡ್ತೀನಪ್ಪ, ನನ್ನ ಪರಮ ಭಕ್ತ ನೀನು. ಆದರೆ ಇವನಿಗೆ ಶಿವದ್ವೇಷ ಇರೋದು ಅಷ್ಟು ಎದ್ದು ಕಾಣ್ತಿರ್ಲಿಲ್ಲ. ದಕ್ಷನಿಗೆ ಶಿವದ್ವೇಷ ಎದ್ದು ಕಾಣ್ತಿರ್ಲಿಲ್ಲ. ದಾಕ್ಷಾಯಿಣಿ ಮದುವೆ ಆದ ಮೇಲೂ ಆ ಸುತ್ತಮುತ್ತ, ಆ ಪ್ರಸಂಗದ ಸುತ್ತಮುತ್ತ ಇವನ ಶಿವದ್ವೇಷ ಎದ್ದು ಕಾಣೋದಕ್ಕೆ ಹೊರಟಿತು. ಸರಿ, ಕಥೆ ಎಲ್ಲ ಗೊತ್ತಿದೆ. ವೀರಭದ್ರ ಬಂದ ದಕ್ಷನನ್ನು ಚಿಂದಿ ಮಾಡುವ, ಒಂದು ಕತ್ತರಿಸ್ಬಿಡಬೇಕು ಅಂತ ತೊಗೊಂಡು ಬಂದ ಆಯುಧವನ್ನು ಇವನು ದಕ್ಷ ವಿಷ್ಣುವಿಗೆ ಕೇಳಿದೆ, ನನಗೇನು ಅಭಯ ಕೊಟ್ಟಿದೀಯಾ, ಕಾಪಾಡಲ್ಲ ಅಂದ ವಿಷ್ಣು. ನಿನ್ನನ್ನು ಕಾಪಾಡಲ್ಲ, ನೀನು ಶಿವದ್ವೇಷಿ. ನಿನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲಾದರೂ ಶಿವದ್ವೇಷ ಹೋಗುತ್ತೆ ಅಂದ್ಕೊಂಡಿದ್ದೆ, ನೀನು ಬಿಡಲಿಲ್ಲ ಅದನ್ನು. ನಿನ್ನನ್ನು ಕಾಪಾಡಲ್ಲ, ನಾನು ಶಿವದ್ವೇಷಿಯನ್ನು ನಾನು ಕಾಪಾಡಲ್ಲ. ಯಾವುದು ಶೈವ ಪಂಥ, ಯಾವುದು ವೈಷ್ಣವ ಪಂಥ. ಅರ್ಧಂಬರ್ಧ ಗೊತ್ತಿರೋರು, ಏನೂ ಗೊತ್ತಿಲ್ಲದೆ ಇರೋರು ಹೊಡಿತಾ ಇರ್ತಾರೆ ನೋಡಿ, ರೈಲು ಬಿಡ್ತಾ ಇರ್ತಾರೆ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.